ದರ್ಶನ್ ಅವರು ಮಾಮನ್ ಫ್ಯಾನು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇಡ್ಸಿದ್ದಾರೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ನಾವೇ ಫಸ್ಟ್ ಕೊಡ್ತಾ ಇದ್ದೀವಿ. ಸೊ ಇನ್ನೂ ಅಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ದಯವಿಟ್ಟು ಬ್ಲಡ್ ಡೊನೇಟ್ ಮಾಡೋಣ ಅಂತ ಕರಿತಾ ಇದ್ದೀವಿ. ಮಾಮನ್ಗೆ ಯಾವಾಗಲೂ ಒಳ್ಳೇದೇ ವಿಶ್ ಮಾಡೋದು. ಆಲ್ ದ ವೆರಿ ಬೆಸ್ಟ್. ಅವ್ರ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡೋದು. ಸರಿ ಸರ್, ಎಲ್ರಿಗೂ ನಮಸ್ತೆ. ದರ್ಶನ್ ಎದುರಾಜ್ ಅಂತ ಮೈಸೂರಿಂದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಆಪ್ತವರ್ಗದಲ್ಲಿ ಗುರುತಿಸ್ಕೊಂಡಿರೋರು. ಈ ವರ್ಷ ಅವರು ವೈಯಕ್ತಿಕವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲ್ಲ ಅಂತಂದು ಡಿಸೈಡ್ ಮಾಡಿದ್ರು. ಬಟ್ ಅಭಿಮಾನಿಗಳ ಒತ್ತಾಯ ಮೇರೆಗೆ ಸಾಮಾಜಿಕ ಕಾರ್ಯಕ್ರಮ ಮಾಡುವ ಮುಖಾಂತರ ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಿದ್ದೀವಿ. ಬಗೀರಾ ಸಿನಿಮಾ ಬಗ್ಗೆ ಅಪ್ಡೇಟ್ ಮೂವಿ ಅವರು ಆಲ್ರೆಡಿ ಒಂದು ಟೀಸರ್ ಮುಖಾಂತರ ಕೊಟ್ಟಿದ್ದಾರೆ. ಒಂದು ನೆಕ್ಸ್ಟ್ ಲೆವೆಲ್ ಕನ್ನಡ ಮೂವಿ ಟೀಸರು. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಮೀರಿ ಅವರು ಒಂದು ವಿಜುವಲ್ನ ಡಾಕ್ಟರ್ ಸೂರ್ಯ ಅವರು, ಅವರ ಪ್ರಶಾಂತ್ ನೀರ್ ಆ್ಯಂಡ್ ಟೀಮ್ ಎಲ್ಲರೂ ಹೊಬ್ಬಾಳೆ ಪ್ರೊಡಕ್ಷನ್ಸು ತುಂಬ ಮೂಡಿ ಬಂದಿದೆ. ನಮಗಂತೂ ನಮ್ಮ ಎಕ್ಸ್ಪ್ರೆಷನ್ ಇಷ್ಟೊಂದು ಇರಲಿಲ್ಲ. ನಮ್ಮ ಎಕ್ಸ್ಪ್ರೆಷನ್ ಮೀರಿ ಒಂದು ನೆಕ್ಸ್ಟ್ ಲೆವೆಲ್ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಅಂತ ಯಾವ ಡೌಟ್ ಇಲ್ಲ. ಆಲ್ ದ ವೆರಿ ಬೆಸ್ಟ್ ಫಾರ್ ಬಗೀರಾ ಟೀಮ್. ಇದು ಥರ್ಡ್ ಟೈಮು. ಮೂರನ್ನು ಬಾಸ್ಗೋಸ್ಕರ ಕೊಟ್ಟಿರೋದು ಅವರು ಬರ್ತ್ಡೇ ಪ್ರಯುಕ್ತ. ಈ ವರ್ಷನೂ ನಮ್ಮ ದರ್ಶನ ಅವರು ಆರ್ಗನೈಸ್ ಮಾಡಿದರು ಎಲ್ಲ ಬ್ಲಡ್ ಕೊಡೋಣ ಅಂತ. ಸೊ ಬಾಸ್ಗೋಸ್ಕರ ಬಾಸ್ ಬರ್ತ್ಡೇ ದಿನ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇದ್ವಿ. ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನ ಕೊಡೋರು ಇದ್ದಾರೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಬಗೀರಾ ಲುಕ್ ನೋಡಿದ್ರಾ? ಅಫ್ಕೋರ್ಸ್ ಸರ್, 945ಗೆ ನೋಡಿದ್ದೀನಿ. ಒಂದು ಇಂಡಿಯಾ ಸಿನಿಮಾಗೆ ಒಂದು ಬೇರೆ ಥರದ ಹೀರೋನ ರೆಪ್ರೆಸೆಂಟ್ ಮಾಡೋಕೆ ಹೊರಟಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಪ್ಯಾನ್ ಇಂಡಿಯಾದಲ್ಲಿ ಸಕ್ಸಸ್ ಆಗ್ಬಿಡ್ತಾರಾ? ಪ್ಯಾನ್ ಇಂಡಿಯಾ ಅಪೀಲ್ ಇದೆ. ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ಎಲ್ಲ ಪೊಟೆನ್ಷಿಯಲ್ ಬಾಸ್ಗಿದೆ, ಅದೆಲ್ಲರಿಗೂ ಗೊತ್ತು. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಬಾಸ್ ಬರ್ಡೇ ಅಭಿಮಾನಿಯಾಗಿ ನೀವು ಏನನ್ನು ಇಷ್ಟಪಡ್ತೀವಿ? ಸೊ ನಾವು ಒಟ್ಟು 4 ವರ್ಷ ಕಾದಿದ್ದಕ್ಕೆ ಒಂದು ಒಳ್ಳೆ ಟೈಮು, ಒಳ್ಳೆ ಸಡಗರ ಸಿಕ್ಕಿದೆ ನಮಗೆ. ಅದರಲ್ಲೂ ಬಗೀರಾ ಅಂತ ಹೇಳ್ಬಿಟ್ಟು ನಮಗೆ ನಾವು ಗಿಫ್ಟ್ ಕೊಡೋದ್ರಿಂದ ಅವ್ರು ನಮ್ಗೆ ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ ಬಗೀರಾದಲ್ಲಿ. ಸೊ ಬಗೀರಾ ಒಂದು ಟ್ರೈಲರ್ನ ನಾವು ನೋಡಿದ್ವಿ. ಇವಾಗ ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರೆ ಅದಕ್ಕಿಂತ ಚೆನ್ನಾಗೇ ಕೊಟ್ಟಿದ್ದಾರೆ. ಸೊ ತುಂಬಾ ನೋವಲ್ಲೇನು ಅಭಿಮಾನಿಗಳಿಗೋಸ್ಕರನೇ ಈ ಬರ್ಡೇ ಮಾಡ್ಕೊಂತಿರೋದು. ನಿಮ್ಗೆ ಏನು ಅನ್ಸುತ್ತೆ? ಅಭಿಮಾನಿಯಾಗಿ ನಿಮ್ಗೆ ಏನು ಅನಿಸ್ತಾ ಇದೆ? ಸೊ ನಮಗೆ ನಾವು ಅವ್ರ ಪೇನ್ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಆ ಒಂದು ಪೇನಲ್ಲೂ ನಮ್ಮ ಹತ್ರ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದಾರೆ ನಮಗೆ. ಸೊ ಅವ್ರು ನಮ್ಗೆ ತೋರಿಸ್ತಾ ಇದ್ದಾರೆ. ನಮಗೂ ನಮ್ಮ ಫ್ಯಾನ್ಸ್ ಅಲ್ಲ, ಅವ್ರ ಫ್ಯಾಮಿಲಿ ಥರ ಅಂತ. ಯಾಕಂದರೆ ಅವ್ರು ಹಾಗೆ ಹೇಳಿರೋದು ನಮಗೆ. ಸೊ ನಮ್ಗೆ ಫ್ಯಾನ್ಸ್ಗಿಂತ ಫ್ಯಾಮಿಲಿ ಥರ ಅವರೆಲ್ಲ ಅಂತ. ಸೊ ನಮ್ಗೆ ಖುಷಿ ಆಗ್ತಿದೆ. ಅವ್ರು ಇವಾಗ ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀರಿ, ಬರಲಿ ಅಂತ. ಮೊದಲನೇದಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಫ್ಯಾನ್ಸ್ ಎಲ್ಲ ತುಂಬ ಜನ ಕಾಯ್ತಾ ಇದ್ದೀವಿ, ಬರ್ತಾ ಇದ್ದಾರಂತೆ. ಒನ್ಸ್ ಅಗೇನ್ ಎಲ್ಲರೂ ಸೇರಿ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ ಅಣ್ಣ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ, ನಮ್ಮ ಬಗೀರಾರಿಗೆ. ನೆಕ್ಸ್ಟ್ ಮೂವಿ ಬಗೀರಾ. ಆಲ್ ದ ಬೆಸ್ಟ್. ಟೀಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ ಹಾರೈಸಿ. ಹ್ಯಾಪಿ ಬರ್ತ್ಡೇ ಬಾಸ್. ಹ್ಯಾಪಿ ಬರ್ತ್ಡೇ ಬಾಸ್. ನಮ್ಮ ಬಾಸ್ ಶ್ರೀಮುರಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು 100 ವರ್ಷ ಚೆನ್ನಾಗಿ ಬಾಳಿ ಅಂತ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ, ಕರ್ನಾಟಕದ ಜನತೆಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೈ ಮುರಳಿ ಬಾಸ್, ಉಗ್ರಮ್ಗೆ. ಶ್ರೀಮುರಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಮತ್ತೆ ಈಗ ಟೀಸರ್ ನೋಡ್ಕೊಂಡು ಬಂದೆ. ಬಗೀರಾ ತುಂಬಾ ಸಖತ್ತಾಗಿದೆ. ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಬಗೀರಾ ಅನ್ನೋ ಫಿಲಮ್ಮು 100 ಡೇಸ್ ಓಡಲಿ ಮತ್ತೆ ಪ್ಯಾನ್ ಇಂಡಿಯಾ ಆಗಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ. ಮುರಳಿ ಬಾಸ್ಗೆ, ಮುರಳಿ ಬಾಸ್ಗೆ, ಮುರಳಿ ಬಾಸ್ಗೆ. ನಾವು ತುಮಕೂರಿಂದ ಬಂದಿದ್ದೀವಿ. ನಮ್ಮ ಬಾಸ್ ಮೇಲೆ ತುಂಬಾ ಪ್ರೀತಿ ಇದೆ. ಬಾಸ್ ತುಂಬಾ ವರ್ಷ ಆದ್ಮೇಲೆ 4 ವರ್ಷ ಆದ್ಮೇಲೆ ಬರ್ತಡೇ ಆಚರಿಸ್ಕೊಂತ ಇದ್ದಾರೆ. ಏನೋ ತುಂಬಾ ಪ್ರಾಬ್ಲಮ್ ಇತ್ತು, ಹಂಗಾಗಿ ಇದು ಮಾಡ್ಲಿಲ್ಲ. ಈ ವರ್ಷ ಮಾತ್ರ ಕಂಬ್ಯಾಕ್. ಮತ್ತೆ 2 ವರ್ಷ ಆದ್ಮೇಲೆ ಮದಗಜ ಆದ್ಮೇಲೆ ಮತ್ತೆ ರಿಪೀಟ್ ಆಗ್ತಾ ಇದಾರೆ ಬಾಸು. ಬಗೀರಾ ರಿಲೀಸ್ ಆದ್ರೆ ಮಾತ್ರ ಬೆಂಕಿಯಾಗಿ ಬರ್ತದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ ಬಾಸ್. ರೋರಿಂಗ್ ಸ್ಟಾರ್ಗೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಗೀರಾ ಮೂವಿ ಬಂದು ಒಂದು ಬೆಂಕಿ ಅವತಾರದಲ್ಲಿ ಬರಬೇಕೆಂದು ಕೇಳ್ಕೊಂಡು ಈ ಒಂದು ಹುಟ್ಟುಹಬ್ಬ ಶುಭಾಶಯಗಳು ಕೇಳ್ಕೊತಾ ಇದ್ದೀವಿ.
ಟೀಸರ್ ಬಗ್ಗೆ ನೋಡಿ ನಮ್ಗೆ ಒಂಥರ KGF ಥರ ಇದಾಯಿತು, ಒಂಥರ ಫೀಲ್ ಆಗುತ್ತೆ. ಸೊ ಆ ಫೀಲಿಂದ ನಮ್ಮ ಒಂದು ಪ್ಯಾನ್ ಇಂಡಿಯಾ ಥರ ಅದು ಒಂಥರ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀವಿ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರಿಗೆ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರಿಗೆ. ಮಡಿಕೇರಿಯಿಂದ ಬಂದಿದ್ದೀನಿ, ಕೊಡಗಿಂದ. ಶ್ರೀ ಮುರಳಿಯನ್ನ ನೋಡಬೇಕು ಅಂತ ಬಂದಿದ್ದೀನಿ. ಉಗ್ರ ಮೂವಿಯಿಂದ ಅವ್ರನ್ನ ಫ್ಯಾನ್ ಆಗಿದ್ದೀನಿ, ಅಲ್ಲಿಂದ ಇಲ್ಲಿ ತನಕ ಫ್ಯಾನ್ ಆಗೇ ಇದ್ದೀನಿ. ಅಂದರೆ ನನಗೆ ತುಂಬ ಖುಷಿ ಆಯಿತು, ಅವ್ರ ಹೊಸ ಮೂವಿ ಬರ್ತಿದೆ ಅಂತ ತುಂಬ ಖುಷಿಯಾಗಿದೆ. ಅವರಿಗೆ ಜೈ ಅಂತ ಹೇಳಿ ಖುಷಿ ಪಡ್ತೀನಿ. ಉಮೇಶ್ ಅಂತ ಹೇಳ್ಬಿಟ್ಟು ಬಿಜಾಪುರದಿಂದ ಬಂದಿರೋದು. ಬಾಸ್ಗೋಸ್ಕರ ಬಂದಿದ್ದೀನಿ, ಅವ್ನು ನೋಡ್ಲೇಬೇಕಂತ ಅನ್ಕೊಂಡು ಅಲ್ಲಿಂದ ಬಂದಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, ಬಾಸ್ ಅಂದರೆ ನನಗೆ ಒಂಥರ ನನಗೆ ಏನು ಗೊತ್ತಿಲ್ಲ, ತಂದೆ ತಾಯಿಗಿಂತ ಅವ್ರು ಆ ಥರ ನಂಬಿದ್ದೀನಿ ಅವ್ರಿಗೆ ಅಂತ ಬಂದಿದ್ದೀನಿ. ನಾನು ಕಾಲೇಜ್ ಟೈಮಿಂದ ಶ್ರೀಮುರಳಿ ಅವರ ಅಭಿಮಾನಿ. ಮೊದಲನೇದಾಗಿ ನಮ್ಮ ಬಾಸು ಯಾವತ್ತೂ ಯಾರಿಗೂ ಪ್ರೀತಿಯಿಂದ ಅಂತಾರೆ, ಅಭಿಮಾನಿಗಳಂದರೆ ಅವರು ಪ್ರಾಣ. ಅವ್ರು ಹೇಳೋದು ಒಂದೇ ಮಾತು, ನಾನು ನಿಮ್ಮ ಅಭಿಮಾನಿ ಚಿನ್ನ ಅಂತಾರೆ. ಅದೊಂದಕ್ಕೋಸ್ಕರ ನಾವು ಅವ್ರಿಗೆ ಪ್ರಾಣ ಕೂಡ ಕೊಟ್ಟಿದ್ದೀವಿ, ಅಷ್ಟು ಇಷ್ಟ. ಬರ್ತಡೆ ಉಗ್ರಂ ಬಾಸ್ಗೆ, ಮದಗಜ ಬಾಸ್ಗೆ, ಶ್ರೀಮುರಳಿ ಬಾಸ್ಗೆ, ಉಗ್ರಂ 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 ಉಗ್ರಂ. ವಾಸ್ತ ಬರ್ತಾ ಇದೆ ಬಗೀರಾ, ಬಾಸ್ ಬಾಸ್ ಚಿಂದಿ ಆಗ್ತದೆ ನೋಡಿರಾ, ಬಾಸ್ ಬಾಸ್ ಉಗ್ರಂ ಬಾಸ್, ಬಾಸ್ ಬಾಸ್ ಉಗ್ರಂ ಬಾಸ್.